ಮಲ್ಲನ ಗೌಡನ ಹೆಗಲೇರಿದ ಶನಿ ಶಫಿ ಅಚನೂರ್ ಬಗನಿಗೂಟವಿಟ್ಟ. ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ವಿಭಾಗ ಬಾಗಲಕೋಟೆಯ ಕಾರ್ಯನಿರ್ವಾಹಕ ಅಭಿಯಂತರರಾದ ಮಲ್ಲನಗೌಡನಿಗೆ ಬಗನಿಗೂಟವಿಟ್ಟ ಈ ಶಫಿ ಅಚನೂರ್ ಕುರಿತು ಹೇಳಬೇಕೆಂದರೆ, ಈ ಮನುಷ್ಯ ಬಾಗಲಕೋಟೆಯ ಮೂಲ ನಿವಾಸಿಯಂತೆ 16 ವರ್ಷಗಳಿಂದ ಬಿಡಾರು ಹೂಡಿದ ಶಫಿ ಬಾಗಲಕೋಟೆಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವಿಭಾಗ ಕಚೇರಿ ಹೊಕ್ಕ ದಿವಾನ. ಇಲ್ಲಿ ನಡೆಯುವ ಅಕ್ರಮಗಳಿಗೆ ರೂವಾರಿಯಂತೆ ಯಾರು ಎಷ್ಟೇ ನಿಂತು ಬೊಬ್ಬೆ ಹಾಕಿದರೂ ಅಬ್ಬರಿಯದ ಕುಳ ಕಾನೂನಿನ ಕೊಳದಿಂದ ಸಲೀಸಾಗಿ ತಪ್ಪಿಸಿಕೊಳ್ಳುತ್ತಿದ್ದಾನೆ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ಬಂದಿರೇನ್ರಿ? ಇಲ್ಲ ಸರ್, ಇಲ್ಲೇ SIR ಡ್ಯೂಟಿ. ಹೌದ್ರಿ, ನಿಮ್ಮ ಆಫೀಸ್ಗೆ ಬಂದಿದ್ದೇನ್ರಿ. ಅದು ಮತ್ತ ಅದು ಲೆಟರ್ ಬಂದಾವಲ್ರಿ ಈಗ. ಹ್ಞೂ ಸರ್. ಅದಕ್ಕ ಅದು ಏನು ಅಂತ ತಿಳ್ಕೊಬೇಕಾಯ್ತು ನನಗೆ ಹಕ್ಕಿಕತ್. ಏನಿಲ್ಲ ಸರ್, ಅದು ನಿಮ್ಗೆ ಕಾಪಿ ಹಾಕಿಲ್ಲ ಅವರು. ಸಾಹೇಬರು ಸಹಿ ಮಾಡಿಕೊಟ್ಟಾರ. ನಾ ಹೇಳಿದಲ್ಲ, ನೀವು ಹೇಳಿದ್ರಲ್ಲ ಎಲ್ಲಾರು ಕಾಪಿ ಬಂದವ್ ನಿಮ್ಗೆ ಬಂದಿಲ್ಲ ಅಂತ ಹೇಳಿ. ಮೊನ್ನೆ ಹೋಗಿ ಆಫೀಸ್ನಾಗ ಒದಾಡ ಬಂದೆ. ಅಲ್ಲಪ್ಪ, ನಾನ ಪುಟಪ್ ಮಾಡಿ ಇಟ್ಟಿದ್ದೀನಿ ಸಾಹೇಬ್ರ ಸೈನ್ಗೆ. ಆ ಫೈಲ್ ಎಲ್ಲಿ ಹೋತು ಅಂತ ಹೇಳಿ ಅವ್ರೇನ್ ಮಾಡ್ಯಾರ, ಲೋಕಾಯುಕ್ತರು ಬರ್ತಾರ ಅಂತ ಎಲ್ಲಾ ಫೈಲ್ ಗಂಟು ಕಟ್ಟಿ ಆ ಕಡೆ ಆ ಸ್ಟೋರ್ನಾಗ ಇಟ್ಬಿಟ್ಟಾರ. ಆಮೇಲೆ ನಾನು ಮುಂದೆ ನಿಂತು ಟೈಪ್ ಹೊಡ್ಸ್ಕೊಂಡಿನಿ. 5 ದಿವಸ ಒಳಗೆ ಹೋಗ್ಬೇಕು ಅವ್ರಿಗೆ. ಎಲ್ಲದ ಹುಡುಕ್ಯಾಡ್ ತೆಗದ್ರಿ ಸರಿ ಅಂದ್ರೆ ಲೋಕಾಯುಕ್ತರು ಬರ್ತಾರ ಅಂದ್ರ ಫೈಲ್ ತೆಗದಿಟ್ರಿ ಅಂದ್ರೆ ಇಲ್ಲಿ ವಿಚಾರ ಮಾಡ್ಬೇಕಾದ ವಿಷಯನೇ ಇದು. ಇಲ್ಲ ಸರ್, ಯಾಕಂದ್ರೆ ಯಾವ್ದು ಪಾರದರ್ಶಕತೆ ಇಲ್ಲ ಅಂದಂಗ ಆತಲ್ಲ ನಿಮ್ಮ ಹತ್ರ. ಸರ್ ಹಂಗೇನಿಲ್ಲ ಸರ್, ಬೇಕಲ್ಲಪ್ಪ ಅವ್ರಿಗೆ. ಅವ್ರ ಸರ್ ಕಾಪಿ ಬಂದಿಲ್ಲ ಅಂತ ಹೇಳ್ತಾರ, ನೀವ್ ಯಾಕೆ ಇಟ್ಕೊಂಡು ಕೂತೀರ ಅಂತ. ಅಲ್ರಿ, ನಾನು ಅಪೀಲ್ ಮಾಡಿದ ನಂತರ ಕಾಪಿ ಕಳಿಸ್ತೀರಿ, ಇದು ಯಾವ ಕಾನೂನ್ ಅಂತ? ಇಲ್ಲ ಸರ್, ಇದೊಂದ್ ಸರಿ ಸ್ವಲ್ಪ ಅಲ್ಲ, ಕಾನೂನೇ ನಿಮಗ್ ಬೇಕಾದಂಗ ಬಳಸುವಂಗಿತ್ತಂದ್ರ ಮತ್ತ ಇನ್ನ ಇವ್ ಎಲ್ಲಾ ಯಾದಕ್ ಬೇಕ್ರಿ ಹೇಳ್ರಿ ನೋಡೋಣ. ಇಲ್ರಿ ಅಣ್ಣ, ಸ್ವಲ್ಪ ಆಕ್ಟ್ಗಳು ಎದಕ್ ಬೇಕು, ಇವು ಎದಕ್ ಬೇಕು? ಇಲ್ಲೇ ನಾನು ಸ್ವಲ್ಪ ಹೊರಗೆ ಡ್ಯೂಟಿಗೆ ಹಾಕಿದ್ರಲ್ಲ, ನಂಗೆ ಸ್ವಲ್ಪ ಆಫೀಸ್ನಾಗ ಕುತ್ಕೊಳ್ಳಿಕ್ಕೆ. ಅಲ್ಲ, ನಿಮ್ಗೆ ಹಾಕೊಂಡ್ರಾಕ್ರಿ, ನಾವ್ ಅದ ನಿಮ್ಗೆ ಹಾಕಿದಕ್ಕೆ ತಪ್ಪಂತ ಹೇಳತ್ತಿಲ್ಲ. ಈಗ ಸ್ವಲ್ಪ ಎಲ್ಲಿಯಾದ್ರೂ ಡ್ಯೂಟಿ ಮಾಡಬೇಕು, ಡ್ಯೂಟಿ ಮಾಡ್ಲಾತಿರಿ, ನಾವ್ ಅದರದೇನ್ ತಪ್ಪ ಅನ್ನಂಗಿಲ್ಲ. ಆದ್ರ ಅದ್ರಾಗ ಅದಕ್ಕೂ ಆದಂತ ಒಂದು ಕಾನೂನು ಚೌಕಟ್ಟು ಬೆಲೆ ಅನ್ನೋದು ಅದಲ್ರಿ. ಈಗ ನಾನು ಮೇಲ್ಮನವಿ ಸಲ್ಲಿಸದ ಮೇಲೆ ನನಗ 6-3 ಅಡಿ ನೀವು ಅರ್ಜಿನ ಫಾರ್ವರ್ಡ್ ಮಾಡಿದ್ ಲೆಟರ್ ಕೊಡ್ತೀರಿ, ಹೇಳ್ರಿ ನೋಡೋಣ, ಇದು ಯಾವ ಕಾನೂನು? ದಿನಾಂಕ 28/6/2026 ಮಾಹಿತಿಯನ್ನು ಕೋರಿ ಅರ್ಜಿದಾರರು ಬಾಗಲಕೋಟೆಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವಿಭಾಗ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸದರ ಅರ್ಜಿಗಳನ್ನು ಉಪವಿಭಾಗಗಳಿಗೆ ರವಾನೆ ಮಾಡದೆ ಕುಳಿತು ಶಫಿ ಅಂಡ್ ಟೀಮ್ ಅರ್ಜಿದಾರರು ಮೇಲ್ಮನವಿ ಸಲ್ಲಿಸಿದಾಗಲೇ ಎಚ್ಚರಗೊಂಡು ತರಾತುರಿಯಲ್ಲಿ ಅರ್ಜಿಗಳನ್ನು ದಿನಾಂಕ 27/7/2026 ದಿನಾಂಕವನ್ನು ನಮೂದಿಸಿ 6-3 ಅಡಿಯಲ್ಲಿ ರವಾನೆ ಮಾಡಿರುತ್ತಾರೆ. ಬಾಗಲಕೋಟೆ ಜಿಲ್ಲೆಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಸಾಕಷ್ಟು ಅನುದಾನಕ್ಕೆ ಕತ್ತರಿ ಹಾಕಿದ್ದಾರೆ. ಈ ಕುರಿತು ಹುನಗುಂದ ಶಾಸಕ ಕಂ ನೂತನ ಸಚಿವ ವಿಜಯಾನಂದ ಕಾಶ್ಯಪ್ನವರ ಸಭೆಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲನಗೌಡನಿಗೆ ಉಗಿದು ಉಪ್ಪಿನಕಾಯಿ ಕಟ್ಟಿದ್ದಾರೆ. ಇಲ್ಲಿ ಶಫಿಯ ಕುತಂತ್ರಕ್ಕೆ ಮಲ್ಲನಗೌಡ ಮತ್ತೆ ಸಿಲುಕಿಕೊಂಡು ಪತ್ರಗಳನ್ನು ಸರಿಯಾಗಿ ನೋಡದೆ ರುಜು ಮಾಡಿದ್ದು ಶಫಿ ಎಂಬ ಶನಿಗೆ ಹೆಗಲೇರಿಸಿಕೊಂಡಿದ್ದರ ಪರಿಣಾಮ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾನೆ. ಮುಂದೆ ಯಾವ ಹಂತಕ್ಕೆ ಬರುತ್ತದೆಯೋ ಕಾದು ನೋಡೋಣ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ನಮ್ಮ ದೂತ ಬಾಗಲಕೋಟೆ. ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ. ಹಾದಿ ತಪ್ಪಿದ ನಾಯಕರು, ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ, ಮೇರೆ ಮೀರಿದ ಭ್ರಷ್ಟಾಚಾರ, ಬಡ ಮಧ್ಯಮ ಜನರ ಮೇಲಾಗುವ ಹಲ್ಲೆ, ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ
ನೇರ ಸುದ್ದಿ ಮಾಧ್ಯಮವಾಗಿ ಸೌರಭ ನ್ಯೂಸ್, ದಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್, ನಿರಂತರವಾಗಿ ದೂತ 24x7 ನ್ಯೂಸ್.